बायगडी ढकला तुम लोगों को जरा सर को पीछे 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 इधर इधर बाजू ढकू नको स्वामी जी स्वामी जरा सर सामने ये इधर देखो इधर देखो इधर हाँ इधर देखो हाँ राइट मामू इधर देखो मामू ವೆಚ್ಚದಲ್ಲಿ ಇವತ್ತು ದಿವಸ ಈ ಒಂದು ಸುಸಜ್ಜಿತವಾದಂತಹ ರಸ್ತೆ ಆಗ್ತದೆ ಮತ್ತು ನಾನು ಇವರಿಗೆ ನಿರ್ದೇಶನ ಕೊಟ್ಟಿದ್ದೀನಿ ಯಾರಿಗೆ ನಮ್ಮ ಮೆಕ್ಕಳಿಕೆ ಅವ್ರಿಗೆ ಇದರಲ್ಲಿ ಕ್ವಾಲಿಟಿದಾಗ ಕಾಂಪ್ರಮೈಸ್ ಆಗಬಾರ್ದು ಬಹಳ ಮಹತ್ವವಾದಂಥ ರಸ್ತೆ ಇದೆ ಬಹಳ ಎಲ್ಲರ ಬೇಡಿಕೆ ಆಗಿತ್ತು ಅದಕ್ಕೆ ಒಂದು ಸುಸಜ್ಜಿತವಾದಂಥ ರಸ್ತೆ 3 ಕೋಟಿ ರೂಪಾಯಿ ಆಗ್ತದೆ ಮತ್ತು ಎರಡನೇದ್ದು ನಮ್ಮ ಮಹಾತ್ಮ ಗಾಂಧಿ ನಗರ ಯೋಜನೆಯಲ್ಲಿ ನಮ್ಮ ವಿಜಯಪುರ ನಗರಕ್ಕೆ ಏನು 150 ಕೋಟಿ ರೂಪಾಯಿ ಬಂದಿತ್ತು ಆ 150 ಕೋಟಿ ರೂಪಾಯಿಲಿ 60 ಕೋಟಿ ರೂಪಾಯಿ ನಾವು ಮುಸ್ಲಿಂ ವಾರ್ಡ್ಸ್ ಕೊಟ್ಟಿದ್ದೀವಿ 150 ಕೋಟಿ ಅದಲ್ಲದೆ ಜನರಲ್ ಫಂಡ್ಸ್ ನಲ್ಲಿ ಸುಮಾರು 32 ಕೋಟಿ ಕೊಟ್ಟಿದ್ದೀವಿ 92 ಕೋಟಿ ರೂಪಾಯಿ ಇವತ್ತು ದಿವಸ ಏನು ಮುಸ್ಲಿಂ ವಾರ್ಡ್ಸ್ಗೆ ಏನು ಹಿಂದೆ ತಾರತಮ್ಯ ಆಗಿತ್ತು 92 ಕೋಟಿ ಕೊಟ್ಟಿದ್ದೀವಿ ಇನ್ನೂ ಒಂದು 20 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನ ಇದು ಮಾಡಿಕೊಡೋ ಮೂಲಕ ಈ ವರ್ಷದ ಇದರಲ್ಲಿ 100 ಕೋಟಿಗಿಂತ ಹೆಚ್ಚು ಇವತ್ತು ಮುಸ್ಲಿಂ ವಾರ್ಡ್ಸ್ಗೆ ಏನು ಅನ್ಯಾಯ ಆಗಿತ್ತು ಕಾರಣಾಂತರದಿಂದ ರಾಜಕೀಯವಾಗಿ ಆ ಒಂದು ಅನ್ಯಾಯವನ್ನ ಸರಿಪಡಿಸುವಂತ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದೀನಿ ಇದಕ್ಕೆ ನಮ್ಮ ಹಮೀದ್ ಮುಷ್ರಿಫ್ ಅವರು ಎಲ್ಲ ಸದಸ್ಯರು ಇವತ್ತು ದಿವಸ ನಮಗೆ ಸಹಕಾರವನ್ನು ಮಾಡಿದ್ದಾರೆ ಈ ರಸ್ತೆ ಒಂದು ಸುಸಜ್ಜಿತವಾದಂಥ ರಸ್ತೆ ಆಗ್ತದೆ ಇದನ್ನ ಒಂದು ಗುಣಮಟ್ಟದ ರಸ್ತೆ ಮಾಡ್ತೀವಿ ಅದಲ್ಲದೆ ಏನು
ಇವತ್ತು ದಿವಸ 100 ಕೋಟಿ ರೂಪಾಯಿ ಅಷ್ಟು ಮುಸ್ಲಿಂ ವಾರ್ಷಿಕ ಹಣ ಬಂದಿದೆ. ಅದೆಲ್ಲವೂ ಕೂಡ ಗುಣಮಟ್ಟದ ಕೆಲಸ ಆಗ್ಲಿಕ್ಕೆ ನಾನು ನಿರ್ದೇಶನ ಕೊಟ್ಟಿದ್ದೀನಿ. ಸದಸ್ಯರು ಕೂಡ ಮುಖಂಡರು ಕೂಡ ಸಹಕಾರ ಮಾಡಬೇಕು ನನಗೆ ಅಂತ ಕೇಳ್ಕೊತೇನೆ. ಧನ್ಯವಾದಗಳು. ಅದು ವಾದ ಏನಾಗಿದೆ ಗೊತ್ತಾ ನೋಡಿ, ಸರ್ಕಾರದಲ್ಲಿ ಒಂದು ಪದ್ಧತಿ ಇರ್ತದೆ. ವಾದ ವಿವಾದ ಇದ್ರೆ ಟೆಂಡರ್ ಆಗಿರ್ತದೆ. ಟೆಂಡರ್ ಆಗಿ ವರ್ಕ್ ಆರ್ಡರ್ ಕೊಡುತ್ತಾನ ನಾವು ಕೆಲಸ ಪ್ರಾರಂಭ ಮಾಡಕ್ಕಾಗಿಲ್ಲ. ಟೆಂಡರ್ ವರ್ಕ್ ಆರ್ಡರ್ ಕೊಡೋಕ್ಕಿಂತ ಮುಂಚೆ ನಾವು ಕೆಲಸ ಮಾಡಕ್ ಹೋದ್ರೆ ಏನಾಗ್ತದೆ, ನಾಳೆ ಒಬ್ರು ಯಾರು ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಮೇಲೆ ಇವತ್ತು ಅಧಿಕಾರಿಗಳ ಮೇಲೆ ಇವತ್ತು ದಿವಸ ಆಕ್ಷನ್ ಆಗ್ತದೆ, ಲೋಕಾಯುಕ್ತ ಆಗ್ಲಿ ಮತ್ತೊಂದಾಗ್ಲಿ. ಹೀಗಾಗಿ ನಾನೇ ಇವತ್ತು ದಿವಸ ಬಹಳ ಇದರಿಂದ ಮಾಡ್ಕೊಂಡು ಹಮೀದ್ ಮುಸ್ರಿಫ್ ಅವರು ಬಹಳಷ್ಟು ಎಲ್ಲರೂ ಸಹಕರಿಸಿ ಮಾಡಿದ್ದಾರೆ. ಬಿಟ್ಬಿಡಿದ ಹೋಗಿದೆ. ಎಲ್ಲರೂ ಒಂದೀಗ ಇವತ್ತು ಸಮಾಜ ಒಂದು, ಅವತ್ತು ಉಳಿದ ಸಮಾಜದವರು ಕೂಡ ಇರ್ತಾರೆ, ಬರೀ ಒಂದೇ ಸಮಾಜ ಅಂತಲ್ಲ, ಎಲ್ಲರೂ ಕೂಡಿ ಇವತ್ತು ದಿವಸ ಈ ಅಭಿವೃದ್ಧಿ ಇವತ್ತು ದಿವಸ ಏನು ಹಿಂದೆ ತಾರತಮ್ಯ ಆಗಿತ್ತು ಆ ತಾರತಮ್ಯವನ್ನ ನಾನು ಘಂಟಾಘೋಷವಾಗಿ ಹೇಳಿದ್ದೆ. ಆ ತಾರತಮ್ಯ 100 ಕೋಟಿಗಿಂತ ಹೆಚ್ಚಿಗೆ ಅನುದಾನವನ್ನು ಕೊಡುವ ಮೂಲಕ ಇವತ್ತು ತಾರತಮ್ಯ ಸರಿಪಡಿಸ್ತಾ ಇದೀವಿ. ನಮ್ಮ KDP ಮೀಟಿಂಗ್ ಇದೆ. ಧನ್ಯವಾದ. ಕೇಳಿ ಈಗ ಒಂದ್ ನಿಮಿಷ ಹೇಳಿದೀನಿ ನಾನೇ ಅದಕ್ಕೆ ತೋರಿಸಿದ್ದೀನಿ. ಈಗಾಗ್ಲೇ ಅದಕ್ಕೆಲ್ಲಾರು ಅನುದಾನವನ್ನು ಕೇಳಿದೀವಿ. ನಮ್ಮ ಜಮೀರ್ ಅಹಮದ್ ಅವರು ಕೂಡ ಈಗ 10 ಕೋಟಿ ಕೊಟ್ಟಿದ್ದಾರೆ, ಇನ್ನೂ 10 ಕೋಟಿ ಕೊಡ್ತಿದ್ದಾರೆ. 20 ಕೋಟಿ ರೂಪಾಯಿದಲ್ಲಿ ನಮ್ಮ ಬಿಜಾಪುರ ನಿಮ್ಗಿಂತ ಜಾಸ್ತಿ ನನಗದ ಮಾನ್ಯುಮೆಂಟ್ಸು. ಇದ್ರ ಪ್ರಶ್ನೆ ಬಂದಾಗ ನಾನು ಎಷ್ಟೋ ಸಲ ನಿಮ್ಗೆ ಬೈತೀನಿ ನಾನು. ಅದಕ್ಕೆ ಹಿಂದೆ ನೋಡಿ ತಾಜ್ ಬೌಡಿ ಆಗ್ಲಿ ಮತ್ತೆ ಮಾಡಿದ್ವಿ. ಎಲ್ಲಾ ನಮ್ಮ ಏನು ಮಾನ್ಯುಮೆಂಟ್ಸ್ ವಿಜಯಪುರದಲ್ಲಿ ಐತಿಹಾಸಿಕ ಆದಿಲ್ ಶಾಹಿ ಮಹಾರಾಜರು ಏನ್ ಕಟ್ಟಿದ್ದಾರೆ ಅವತ್ತನ್ನ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ನಿಮ್ಮೆಲ್ಲಕ್ಕಿಂತ ಹೆಚ್ಚಿಗೆ ನನಗಿದೆ. ಆ ಕೆಲಸವನ್ನು वार्ड नंबर 25 सुपियावाटी और हमारे रोड का काम बहुत दिन से रुका था. MB पाटिल सुनील पाटिल मिल को बहुत कोशिश करे. मेरा बेटा ये हमीद भैया बहुत उन्होंने भी हमारे बेटे के साथ बहुत उन्होंने साथ दिए और सब भी मिल को ये काम सैंक्शन करे. हमारा काम चालू हुआ आज. MB पाटिल का, सुनील पाटिल का और हमीद भैया का बहुत बहुत शुक्रिया उनका. और मेरे वार्ड के पूरे नौजवान औरतें, हमारे बच्चे, बेटा ना बेटियाँ सब मेरा साथ दिए, मेरे बच्चे का साथ दिए और मेरे नौजवान बच्चे मेरे बेटे का बहुत साथ दिए, मेरा भी साथ दिए. उनका भी मैं शुक्रिया अदा करती हूँ और आसार गली की पूरी जमात का शुक्रिया अदा करती हूँ. सब भी साथ दिया हमारे सब भी साथ दिए. सबका शुक्रिया अदा करती हूँ मैं. पूरी मीडिया वाले का भी शुक्रिया अदा करती हूँ मैं. ये मेरा बहुत साथ दी, सब भी साथ दी मेरा. हमारे शकील बागमा ಅಂತ ವಾರ್ಡ್ ನಂಬರ್ 24ನೇ ಕಾರ್ಪೊರೇಟರ್. ಇಲ್ಲಿ GM ರೋಡ್ದು ಎಷ್ಟು ದಿವಸ ಪೆಂಡಿಂಗ್ ಉಳಿದಿತ್ತು ಅಂದ್ರೆ ಕೆಲಸ. ಇಲ್ಲಿ ಜನರಿಗೆ ನಾನು ಇಲ್ಲಿ ಜನರ ಸಹನ ಶಕ್ತಿಗೆ ನಾನು ಒಂದು ಅವ್ರಿಗೆ ಅಪ್ರಿಸಿಯೇಟ್ ಮಾಡ್ತೀನಿ. ಒಂದೊಂದು ಕೆಲಸಗಳು ಏನಾಗ್ತಾವಂದ್ರೆ ಸಹನ ಶಕ್ತಿಯನ್ನು ಮಿಸ್ಯೂಸ್ ಆಗಿ ಮಾಡ್ಕೋತಾರು. ಅದನ್ನು ಒಂದೊಂದು ಕೆಲಸಗಳನ್ನು ನಾವು ಮಾಡ್ಕೋಬೇಕಂದ್ರೆ ಹೋರಾಟ ಮಾಡೇನ ಪಡಿಬೇಕು ಅನ್ನೋದು ಇಲ್ಲಿ ಜನರೆಲ್ಲ ತೋರಿಸ್ಕೊಟ್ಟಾರು. ಈ ಹೋರಾಟ ಆಗೈತಿ ಅಂತ ಹೇಳಿ ಈ ಕೆಲಸ ಈ GM ರೋಡದ ಕೆಲಸ ಚಾಲೂ ಆಗೈತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ GM ರೋಡದ್ದು ನಗರ ಶಾಸಕರಾದ ಅವ್ರ ಕೆಲಸ ಇತ್ತು. ಅವ್ರ ಅನುದಾನದ ಅಡಿಯಲ್ಲಿ ಇದು ಎಂದೂ ಆಗಬೇಕಾಗಿತ್ತು GM ರಸ್ತೆ. ಯಾಕಾಗಿಲ್ಲ ಅಂದ್ರೆ ಅವ್ರು ಹೇಳ್ತಿರ್ತಾರು, ಯಾವಾಗಲೂ ಹೇಳ್ತಾರು ನಾನು ಸಿಟಿಯನ್ನು ಮಾದರ್ ಸಿಟಿ ಮಾಡ್ತೀನಿ ಅಂತ ಹೇಳಿ. ಆದರೆ ಈ GM ರಸ್ತೆ ಅವರಿಗೆ ಗೊತ್ತಿಲ್ಲ ಅನಿಸ್ತೈತಿ ಸಿಟಿ ಒಳಗೆ ಐತಿ ಅನ್ನೋದು. ಒಂದು ರಸ್ತೆ ಮಾಡಿ ಒಂದು ರಸ್ತೆ ಬಿಟ್ರೆ ಅದು ತಾರತಮ್ಯ ಮಾಡ್ರೆ ಅದು ಮಾದರ್ ಸಿಟಿ ಆಗೋಕ್ಕೂ ಸಾಧ್ಯ ಇಲ್ಲ, ಅವರು ಒಳ್ಳೆ ಶಾಸಕರಾಗಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮಹಾನಗರ ಪಾಲಿಕೆಯಲ್ಲಿ MGY ಫಂಡ್ 150 ಕೋಟಿ ಬಂದಿರೋದ್ರಿಂದ ಎಲ್ಲ ಕಡೆ ಅಭಿವೃದ್ಧಿ ಆಗ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ MB ಪಾಟೀಲ್ ಸಚಿವರಾದ ಮಾನ್ಯ MB ಪಾಟೀಲ್ ಸಾಹೇಬ್ರವರು ಅವ್ರ ಕಡೆಯಿಂದ ಆಗಂಗಿಲ್ಲ ಅಂತ ತಿಳ್ಕೊಂಡನ ಇಲ್ಲಿ ಅವ್ರ ಕೈ ಹಾಕಿ ಅವರ ಇಲ್ಲಿ ನೇತೃತ್ವ ವಹಿಸ್ಯಾರಂದ್ರೆ ಆದಷ್ಟು ಬೇಗ ಆಗ್ತೈತಿ ಮತ್ತು ಅತ್ಯುತ್ತಮವಾದ ರಸ್ತೆ ಆಗ್ತೈತಿ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಸರು ನನ್ನ ವಾರ್ಡಿಗೆ 24ನೇ ವಾರ್ಡಿಗೆನ ಅನುದಾನ 6.5 ಕೋಟಿ ಅನುದಾನ ಕೊಟ್ಟದಕ್ಕೆ ಅವ್ರನ್ನ ಈ ಮೀಡಿಯಾ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದು 150 ಕೋಟಿ ಅನುದಾನ ಬಂದಿರೋದು ಸಚಿವರಾದ ಡಾಕ್ಟರ್ MB ಪಾಟೀಲ್ ಸರ್ ಆಶೀರ್ವಾದ ಮತ್ತು ಮಹಾನಗರ ಪಾಲಿಕೆ ಪೂಜ್ಯ ಮೇಯರ್
ಸರು, ಉಪಮೇಯರ್ ಮೇಡಮ್ ಅವರು, ಅವ್ರಿಗೂ ಆಯುಕ್ತರು, ಎಲ್ಲರ ಸದಸ್ಯರ ಪರಿಪೂರ್ಣ ಪ್ರಯತ್ನದಿಂದ ಇಷ್ಟು ನಮ್ಗೆ ಅನುದಾನ ಸಿಕ್ಕೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನೇನು ಹೇಳ್ತೀನಿ, ಇನ್ನು 2 ತಿಂಗಳ ಒಳಗೇ ಪವಿತ್ರ ರಂಜಾನ್ ಹಬ್ಬ ಶುರು ಆಗ್ತೈತಿ. ಆದ್ದರಿಂದ ನಾನು ಇಲ್ಲಿ ಕಾಮಗಾರಿಗಳನ್ನು ಯಾರು ಮಾಡ್ತೀರಿ, ಯಾರು ಕೆಲಸ ಮಾಡ್ತೀರಿ ಅದನ್ನ ಅತ್ಯುತ್ತಮವಾಗಿ ಮಾಡಬೇಕು. ಆದಷ್ಟು ಬೇಗ ಜನರಿಗೆ ರಂಜಾನ್ ಹಬ್ಬದೊಳಗೆ ನಾವು ಮುಗಿಸ್ಕೊಡ್ಬೇಕು ಅಂಥೇಳಿ ಈ ಮೀಡಿಯಾ ಮುಖಾಂತರ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.